ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕ್ಷಣಗಳನ್ನೇ ಪ್ರಾರಂಭವಾಗಿದೆ. ಹೀಗಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಸಕಲ ಸಿದ್ಧತೆಗಳಾಗ್ತಾ ಇರ್ತಕ್ಕಂಥದ್ದು. ಏನು ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ಹೋಗುವಂತಹ ಉತ್ಸವ ಮೂರ್ತಿ ಏನಿದೆ, ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ ಇವತ್ತು ಈಗಾಗಲೇ ಸಾಕಷ್ಟು ಪೂಜೆ ಪುನಸ್ಕಾರಗಳು ಕೂಡ ಚಾಮುಂಡಿ ಬೆಟ್ಟದಲ್ಲಿ ನಡೀತಾ ಇದೆ. ನಾಳೆ ಅಂದರೆ 9:15ಕ್ಕೆ ನಾಡಿನ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು ಹಾಗೂ ದಸರಾವನ್ನು ಉದ್ಘಾಟನೆ ಮಾಡುವಂತಹ ಖ್ಯಾತ ವಿದ್ವಾಂಸರಾದ ಹಂಪ ನಾಗರಾಜಯ್ಯ ಅವರು ಈ ಒಂದು ಬೆಳ್ಳಿಯ ರಥದಲ್ಲಿ ಇರುವಂತಹ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡುವ ಮುಖಾಂತರ 10 ದಿನಗಳ ದಸರಾಗೆ ಅಧಿಕೃತವಾಗಿ ಚಾಲನೆಯನ್ನು ಮಾಡ್ತಾರೆ. ನೀವು ಈ ಒಂದು ವಿಗ್ರಹವನ್ನು ನೋಡ್ಬೋದು. ಏನು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಸಾಗಬೇಕಾದ್ರೆ ಇದೇ ವಿಗ್ರಹ ಇರುತ್ತೆ. ಇದು ಸಾಕಷ್ಟು ರೀತಿಯಾದಂತಹ ಕರಕುಶಲತೆಯಿಂದ ಕೂಡಿರ್ತಕ್ಕಂಥದ್ದು. ಈ ಹಿಂದೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಮಹಾರಾಜರು ಏನು ಪಯಣವನ್ನು ಮಾಡ್ತಿದ್ರು, ಸವಾರಿಯನ್ನು ಮಾಡ್ತಿದ್ರು. ತದಾದ ನಂತರ ಬೆಳವಣಿಗೆಯಲ್ಲಿ ಭುವನೇಶ್ವರಿಯನ್ನು ಕೂರಿಸ್ತಾರೆ. ತದಾದ ನಂತರ ಏನು ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಯನ್ನು ಕೂರಿಸಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿದಾಗ ಹೀಗಾಗಿ ಈ ಒಂದು ಪಂಚಲೋಹದ ಮೂರ್ತಿಯನ್ನು ಮಾಡಲಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಏನು ಮಹಿಷಮರ್ದಿನಿಯ ಅಲಂಕಾರದಲ್ಲಿ ಈ ಒಂದು ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ದೇವಿಗೆ ಈಗಾಗಲೇ ಕಳೆದ ದಿನಗಳ ಹಿಂದೆ ಮೈಸೂರು ಅರಮನೆ ಮಂಡ್ಯದಲ್ಲಿ ಇರುವಂತಹ ಈ ದೇವಿಯನ್ನು ಚಾಮುಂಡಿ ಬೆಟ್ಟಕ್ಕೆ ತರಲಾಗ್ತದೆ. ತದಾದ ನಂತರ ಸಾಕಷ್ಟು ಪೂಜೆ ಪುನಸ್ಕಾರಗಳು ಕೂಡ ನಡೆಯುತ್ತೆ. ಇವತ್ತು ಶುದ್ಧಿ ಕಾರ್ಯ ಕೂಡ ನಡೆದಿರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ವಿಗ್ರಹ ಕೂಡ ಸಾಕಷ್ಟು ಕಣ್ಮನ ಸೆಳೆಯುತ್ತೆ. ಯಾಕಂದರೆ ಈ ಹಿಂದೆಯೂ ಕೂಡ ಇದೇ ರೀತಿಯಾದಂಥ ವಿಗ್ರಹ ಕೂಡ ಇತ್ತು. ಅದೇ ಹಳೆಯ ವಿಗ್ರಹವನ್ನು ಅರಮನೆಯ ಮಂಡಳಿಯಲ್ಲಿ ಇರಿಸಲಾಗಿರ್ತಕ್ಕಂಥದ್ದು. ಈ ಒಂದು ನೂತನ ಪಂಚಲೋಹದ ವಿಗ್ರಹವನ್ನು ಮಾಡಲಾಗಿದೆ. ಈ ವಿಚಾರವಾಗಿ ಮಾತಾಡೋದಕ್ಕೆ ದೇವಾಲಯದ ಮುಖ್ಯ ಆಗಮಿಕರಾಗಿರುವಂತಹ ಡಾಕ್ಟರ್ ಶಶಿಶೇಖರ್ ದೀಕ್ಷಿತ್ ಅವರಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ನಮಸ್ತೆ ಗುರುಗಳೇ. ನಾಳೆಯಿಂದ ಶುರು ಆಗ್ತದೆ ನವರಾತ್ರಿ ಉತ್ಸವ. ಈಗಾಗಲೇ ದೇವಾಲಯದಲ್ಲಿ ಯಾವ್ಯಾವ ರೀತಿ ಸಿದ್ಧತೆಗಳಾಗಿದೆ? ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ನವರಾತ್ರಿ ಇರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಸಂಗತಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿನಲ್ಲಿ 9 ದಿನಗಳ ಕಾಲ ಪೂಜೆ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತದ್ದು. ಇಲ್ಲಿ 4 ನವರಾತ್ರಿ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥದ್ದು ವಸಂತ ನವರಾತ್ರಿ, ಆಷಾಢ ಮಾಸದಲ್ಲಿ ಬರ್ತಕ್ಕಂಥದ್ದು ಗ್ರೀಷ್ಮ ನವರಾತ್ರಿ, ಶರತ್ಕಾಲದಲ್ಲಿ ಬರ್ತಕ್ಕಂಥದ್ದು ಶರನ್ನವರಾತ್ರಿ, ಮಾಘ ಮಾಸದಲ್ಲಿ ಬರ್ತಕ್ಕಂಥ ಮಾಘ ನವರಾತ್ರಿ ಅಂತೇಳಿ ಸಾಮಾನ್ಯ ಕರ್ನಾಟಕ ಪ್ರಾಂತ್ಯದಲ್ಲಿ 2 ನವರಾತ್ರಿ ಆಚರಣೆಗೆ ಇಟ್ಕೊಂಡಿರೋದಕ್ಕೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಚೈತ್ರ ಮಾಸದಲ್ಲಿ ಬರ್ತಕ್ಕಂಥ ವಸಂತ ನವರಾತ್ರಿ ಹಾಗೂ ಶರತ್ಕಾಲ ಆಯಾಮ್ ಪೂಜೆ ಹೇಳ್ತಾನೆ. ಶರತ್ಕಾಲದಲ್ಲಿ ಬರ್ತಕ್ಕಂಥ ನವರಾತ್ರಿ ಪೂಜೆನ ವಿಶೇಷವಾಗಿ ಆಚರಣೆ ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು. ಇದು ಒಂದು ಅರಮನೆ ಹಾಗೂ ಚಾಮುಂಡಿ ಬೆಟ್ಟಕ್ಕೆ ಅವಿನಾಭಾವ ಸಂಬಂಧ ಇರ್ತಕ್ಕಂಥದ್ದು. ಹಾಗೂ ಅಲ್ಲಿ ಸಂಪ್ರದಾಯಗಳಿಂದ ಅದೇ ರೀತಿ ಇಲ್ಲಿ ಪೂಜೆ ಪುರಸ್ಕಾರಗಳಿಂದ ವಿಶೇಷವಾಗಿರ್ತಕ್ಕಂಥದ್ದು. ಎಂದಿನಂತೆ ಬೆಳಗ್ಗೆ 5:30ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಹಾನ್ಯಾಸ ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ನವರಾತ್ರಿ ಅಂಗವಾಗಿ ಕಳಶ ಸ್ಥಾಪನೆ, ಯಂತ್ರ ಪೂಜೆ ಹಾಗೂ ದಿನ ಸುವಾಸನೆ ಪೂಜೆ, ಕುಮಾರಿ ಪೂಜೆ ಹಾಗೂ ಅರಮನೆಯಲ್ಲಿ ಯಾವ ರೀತಿ ಮಹಾರಾಜರು ಈ ದರ್ಬಾರ್ ಉತ್ಸವ ಮಾಡ್ತಾರೆ ಅದೇ ರೀತಿ ದರ್ಬಾರ್ ಉತ್ಸವ ಕೂಡ ನಾವು ಮಾಡ್ತೀವಿ. ಇಲ್ಲಿ ಒಂದೊಂದು ದಿವಸ ಒಂದೊಂದು ದೇವ್ರನ್ನ ಆಹ್ವಾನ ಮಾಡಬೇಕು ಅಂತ ಹೇಳಿದಾನೆ. ಪ್ರಥಮಂ ಶೈಲಪುತ್ರೇಚ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಪುಷ್ಪಾಂಟೇಚರ್ತಕಂ, ಪಂಚಮಂ ಸ್ಕಂದಮಾತ್ರೇಚ, ಷಷ್ಠ್ಯಂ ಕಾತ್ಯಾಯಿನಿ ಸದಾ, ಸಪ್ತಮಂ ಕಾಳರಾತ್ರೇಚ ಮಹಾಗೌರಿತಿ, ಅಷ್ಟಮಂ ನವಮಂ ಸಿದ್ಧದಾತ್ರೇಂಚ ನವದುರ್ಗಾ ಪ್ರಕೃತ ಅಂತೇಳಿ 9 ದುರ್ಗೆಯನ್ನು ಆಹ್ವಾನ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಈ ನವರಾತ್ರಿ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು. ಶರತ್ಕಾಲ ಆಯಾಮ್ ಪೂಜೆ ಅಂತ ಹೇಳ್ತಾನೆ. ಅದನ್ನು ವರ್ಷದಲ್ಲಿ ಇಡೀ ವರ್ಷದಲ್ಲಿ ಮಾಡದೇ ಆದ್ರೂ ಈ 9 ದಿನಗಳ ಕಾಲ ಶಕ್ತಿ ಆರಾಧನೆ ಮಾಡಿದ್ರೆ ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಇರ್ತಕ್ಕಂಥದ್ದು. ನಾಳೆ ಉದ್ಘಾಟನೆ ಆಗ್ತದೆ. ಈ ಒಂದು ವಿಗ್ರಹದ ಐತಿಹ್ಯ ಏನು ಅಂತೇಳಿ ಅಂದರೆ ಐತಿಹ್ಯ ಅಂತಂದರೆ ಹಿಂದೆ ಮಹಾರಾಜರು ಕೂತ್ಕೊಂಡು ಹೋಗ್ತಾಯಿದ್ರು. ತಾವು ಹೇಳ್ದಂಗೆ ಹಾಗೆ ಭುವನೇಶ್ವರಿ ವಿಗ್ರಹ ಹೋಗ್ತಿತ್ತು. ದೇವಸ್ಥಾನದ ಮಂಡಳಿಯವರು ಅರಮನೆ ಸಂಪ್ರದಾಯದಂಗೆ ಅವ್ರು ಬಿಟ್ಟ ನಂತರ ಮರದಂಬಾರಿ ಮೇಲೆ ಭುವನೇಶ್ವರಿ ವಿಗ್ರಹ ತೊಗೊಂಡು ಹೋಗ್ತಾಯಿದ್ರು. ದೇವಸ್ಥಾನದ ಕಮಿಟಿಯವರು ನಾಡದೇವತೆ ಚಾಮುಂಡೇಶ್ವರಿ ತೊಗೊಂಡೋಗ್ಬೇಕು ಅಂತ ಮಾಡಿರ್ತಕ್ಕಂಥದ್ದು ಐತಿಹಾಸಿಕತಕ್ಕಂಥದ್ದು. 8 ಹಸ್ತಗಳಿಂದ ಕೂಡಿರ್ತಕ್ಕಂಥದ್ದು. ಶಂಖ, ಬಾಣ, ಕೃಪಾಣ, ಕಟಿ ಎಲ್ಲ ಇರ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ವಿಗ್ರಹ ಮಹಿಷಾಸುರ ಮರ್ದಿನಿ ಅಲಂಕಾರ ಆಗಿರ್ತಕ್ಕಂಥ ಭಾಳ ವಿಶೇಷ ಅಂತ ಹೇಳಕ್ಕೆ. ಏನು ದೇವಾಲಯದ ಆಗಮಿಕರಾಗಿರುವಂತಹ ಶಶಿಶೇಖರ್ ದೀಕ್ಷಿತ್ ಅವರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ನಾಳೆ ನಡೆಯುವಂತಹ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆಗಳಿಗೆ 10 ದಿನಗಳ ಕಾಲ ವಿಶೇಷ ಪೂಜೆ ನಡೆಯುತ್ತೆ ಅಂತಕ್ಕಂಥದ್ದು ಇವರ ಅಭಿಪ್ರಾಯ. ಕ್ಯಾಮ್ರಾಮ್ಯಾನ್ ಸತೀಶ್ ಜೊತೆ SS 30 ನ್ಯೂಸ್ ಕನ್ನಡ, ಮೈಸೂರು.